ನಮಸ್ಕಾರ ಸ್ನೇಹಿತರೆ, ನಿಮಗಾಗಿ ಚಾನಲ್ಗೆ ಸ್ವಾಗತ. ನೀವು ಕತೆ ಕಾದಂಬರಿಯಲ್ಲಿ ಓದಿರಬಹುದು, ಸಿನಿಮಾದಲ್ಲಿ ನೋಡಿರಬಹುದು, ಕೆಲ ಮಕ್ಕಳು ಹೇಳಿರಬಹುದು, ನೀವು ನನ್ನ ತಂದೆ ತಾಯಿ ಅಲ್ಲ, ಈ ಊರು ನನ್ನದಲ್ಲ, ನನ್ನ ಊರೇ ಬೇರೆ ಇದೆ, ನನ್ನನ್ನು ದಯವಿಟ್ಟು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಂತ ಹೇಳೋದು, ಅಲ್ಲಿನ ಬೇರೆ ಬೇರೆ ಭಾಷೆ ಮಾತನಾಡೋದು ಕೇಳಿರ್ತೀರಿ. ಈಗ ನಿಮಗೆ ಅರ್ಥವಾಗಿರ್ಬೋದು ಸ್ನೇಹಿತರೆ, ಇದು ಪುನರ್ಜನ್ಮ ಅರ್ಥಾತ್ ಮರುಜನ್ಮ, ಮರುಹುಟ್ಟು. ಸ್ನೇಹಿತರೆ, ಮನುಷ್ಯನ ಮೆದುಳಿನಲ್ಲಿ 10% ಭಾಗ ಸದಾ ಜಾಗೃತಿಯಿಂದಿರುವ ಭಾಗ, ಇನ್ನು 90% ಭಾಗ ನಿಷ್ಕ್ರಿಯ ಭಾಗ. ಅಂದರೆ ಅದು ಮರುಜನ್ಮ, ಪುನರ್ಜನ್ಮದ ನೆನಪುಗಳ ದಾಖಲೆ ಅಂತ ಹೇಳಲಾಗುತ್ತೆ. ಇಂತಹ ಜನ್ಮಾಂತರದ ನೆನಪು ಪ್ರಜ್ಞಾಸ್ಥಿತಿಯ ಕುತೂಹಲಕಾರಿ ಸಂಗತಿಯನ್ನು ತಿಳಿಯೋಣ. ಸ್ನೇಹಿತರೆ, ಇನ್ನೂ ಯಾರು ನಿಮಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಸುಮಾರು 50 ವರ್ಷಗಳ ಹಿಂದೆ ಉಡುಪಿ ಮೂಲದ ದಂಪತಿ ಕುಟುಂಬವೊಂದು ದುಬೈಗೆ ಬಂದು ನೆಲೆಸುತ್ತಾರೆ. ಈ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗು ಇರುತ್ತದೆ. ಈ 2 ಹೆಣ್ಣು ಮಕ್ಕಳಲ್ಲಿ 1 ಹೆಣ್ಣು ಮಗಳೇ ಇವತ್ತಿನ ಈ ವಿಡಿಯೋದ ಕಥಾನಾಯಕಿ. ಈ ಹೆಣ್ಣು ಮಗುವಿಗೆ ಪ್ರತಿದಿನ ರಾತ್ರಿ ಮಲಗಿದಾಗ ಒಂದು ಕನಸು. 3 ಅಂತಸ್ತಿನ ಮನೆ, ಅವಿಭಕ್ತ ಕುಟುಂಬ, ಮನೆಯ ಮುಂದೆ ಆಟವಾಡುತ್ತಿರುವ ಕನಸು ಪದೇ ಪದೇ ಬೀಳುತ್ತದೆ. ಇದನ್ನು ಯಾರಿಗೂ ಹೇಳಲಾಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಹೆಣ್ಣು ಮಗಳು ತಲುಪಿರುತ್ತಾಳೆ. ಏನೋ ಮನಸ್ಸಿನಲ್ಲಿ ತೊಳಲಾಟದಲ್ಲಿ ಮುಳುಗಿ ಹೋಗಿರುತ್ತಾಳೆ. ತಂದೆ ತಾಯಿಯರು ಕ್ರಿಶ್ಚಿಯನ್ ಆದ ಕಾರಣ ಮಗಳನ್ನು ಚರ್ಚ್ಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಈ ಮಗು ತಂದೆ ತಾಯಿಯ ಕಣ್ತಪ್ಪಿಸಿ ಮಂದಿರಕ್ಕೆ ಹೋಗಿ ಪದೇ ಪದೇ ದೇವರಿಗೆ ಕೈ ಮುಗಿತಿರ್ತಾಳೆ. ಆದರೆ ಆಕೆಗೆ ತಿಳಿಯದ ಶಕ್ತಿ ಆಕೆಯಲ್ಲಿಯೇ ಜಾಗೃತವಾಗಿರುತ್ತೆ. ಹೀಗೆ ಈ ಹೆಣ್ಣು ಮಗು ಪ್ರಾಪ್ತ ವಯಸ್ಸಿಗೆ ಬಂದು ಮದುವೆಯನ್ನು ಆಗ್ತಾಳೆ. ತನ್ನ ಗಂಡನ ಜೊತೆ ಕೆಲವು ದಿನಗಳ ಕಾಲ ದುಬೈ, ತದನಂತರ ಮಸ್ಕತ್ನಲ್ಲಿ ನೆಲೆಸ್ತಾಳೆ. ಇವರಿಗೆ ಮುದ್ದಾದ ಹೆಣ್ಣು ಮಗು ಕೂಡ ಜನಿಸುತ್ತೆ. ತದನಂತರ ತವರು ನಗರವಾದ ಉಡುಪಿಯ ಬ್ರಹ್ಮಾವರಕ್ಕೆ ಬಂದು ನೆಲೆಸುತ್ತಾರೆ. ಇತ್ತೀಚೆಗೆ 5 ವರ್ಷದ ಹಿಂದೆ ಮಂಗಳೂರಿನ ಒಂದು ಫ್ಲಾಟ್ ಖರೀದಿಸಿ ಅಲ್ಲೇ ಬಂದು ನೆಲೆಸಿರ್ತಾರೆ. ಇದರ ನಂತರ ನೀವ್ಯಾರು ಕಂಡು ಕೇಳಿರದ ರೋಚಕ ಕತೆ ತೆರೆದುಕೊಳ್ಳುತ್ತೆ ಸ್ನೇಹಿತರೆ. ಈ ಹೆಣ್ಣು ಮಗಳಿಗೆ ಮಂಗಳೂರಿನಲ್ಲಿ ತಮ್ಮ ಪಕ್ಕದ ಮನೆಯ ಬ್ರಾಹ್ಮಣ ಕುಟುಂಬವೊಂದು ಪರಿಚಯ ಆಗುತ್ತೆ. ಪರಿಚಯದಿಂದ ತಮ್ಮ ಮತ್ತು ಅವರ 2 ಕುಟುಂಬದಲ್ಲಿ ತುಂಬಾ ಆತ್ಮೀಯತೆ ಬೆಳೆಯುತ್ತೆ. ಆ ಬ್ರಾಹ್ಮಣ ಕುಟುಂಬಕ್ಕೆ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಒಂದು ಪಿತ್ರಾರ್ಜಿತ ಆಸ್ತಿ ಬಂದಿರುತ್ತೆ. ಈ ಆಸ್ತಿ ನೋಡಲು ಬ್ರಾಹ್ಮಣ ಕುಟುಂಬ ಈ ಕ್ರಿಶ್ಚಿಯನ್ ಹೆಣ್ಣು ಮಗಳನ್ನು ಕರೆದುಕೊಂಡು ಹೋಗುತ್ತೆ. ಮುಂದೆ ನಡೆದಿದ್ದೆಲ್ಲ ರೋಚಕ ಕತೆ ಸ್ನೇಹಿತರೆ. ಈ ಕ್ರಿಶ್ಚಿಯನ್ ಹೆಣ್ಣು ಮಗಳು ತನ್ನ ಕನಸಿನಲ್ಲಿ ಬಂದ ಮನೆಯನ್ನು ಕಂಡು ತುಂಬಾ ಆಶ್ಚರ್ಯ ಪಡ್ತಾಳೆ. ಅವಳ ಪುನರ್ಜನ್ಮದ ನೆನಪು ಪ್ರಜ್ಞಾಸ್ಥಿತಿಯನ್ನು ತಲುಪಿ ನನ್ನ ತಂದೆ ತಾಯಿಯ ಮುಖ ನನ್ನ ಮುಂದೆ ಬರ್ತಾ ಇದೆ. ನಾನು ಈ ಮನೆಯ ಮಗಳು, ನನ್ನ ಹೆಸರು ಪೂರ್ಣಿಮಾ ಎಂದು ಹೇಳ್ತಾಳೆ ಸ್ನೇಹಿತರೆ. ಅಲ್ಲೇ ಇದ್ದ ಬ್ರಾಹ್ಮಣ ಕುಟುಂಬ ದಿಗ್ಭ್ರಾಂತರಾಗಿ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಈ ಹೆಣ್ಣು ಮಗಳು ಈ ಮನೆಯ ದೇವರ ಕೋಣೆ, ತನ್ನ ಕೋಣೆ, ಅಡುಗೆ ಕೋಣೆ ಎಲ್ಲವನ್ನೂ ಇರುವ ಜಾಗ ತೋರಿಸ್ತಾಳೆ. ನಾನು ಹೋದ ಜನ್ಮದಲ್ಲಿ ಚಿಕ್ಕವಳಿದ್ದಾಗ ಇಲ್ಲೇ ಆಟ ಆಡ್ತಿದ್ದೆ ಎಂದು ಆ ಬ್ರಾಹ್ಮಣ ಕುಟುಂಬಕ್ಕೆ ತೋರಿಸ್ತಾಳೆ. ಇದನ್ನೆಲ್ಲ ಕಂಡ ಬ್ರಾಹ್ಮಣ ಕುಟುಂಬಕ್ಕೆ ಶಾಕ್ ಆದಂತ ಅನುಭವ. ಆ ಹೆಣ್ಣು ಮಗಳು ಆ ಮನೆಯ ಮೂಲೆಯ ಸ್ಥಳದ ಬಗ್ಗೆ ಅತ್ಯಂತ ಭಾವೋದ್ವೇಗದಿಂದ ಒಂದೊಂದಾಗಿ ಹೇಳ್ತಾಳೆ. ಇಲ್ಲಿದ್ದ ಎಲ್ಲರೂ ಅದನ್ನು ನಂಬ್ತಾರೆ. ಅಸಲಿಗೆ ಆ ಪೂರ್ಣಿಮಾಳೆ ಆ ಕ್ರಿಶ್ಚಿಯನ್ ಮಹಿಳೆಯಾಗಿದ್ದಳು. ಅರೆ, ಇದು ಹೇಗೆ ಸಾಧ್ಯ? ಇಲ್ಲಿದೆ ವೀಕ್ಷಕರ ಇಂಟ್ರೆಸ್ಟಿಂಗ್ ವಿಷಯ. ಈ ಮನೆಯನ್ನು 1969ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಮನೆಯಲ್ಲಿ ದೊಡ್ಡ ಅವಿಭಕ್ತ ಬ್ರಾಹ್ಮಣ ಕುಟುಂಬವೊಂದು ನೆಲೆಸಿತ್ತು. ಈ ಮನೆಯಲ್ಲಿ ಪೂರ್ಣಿಮಾ ಅಂತ ಮುದ್ದಾದ ಹೆಣ್ಣು ಮಗಳಿದ್ದಳು. ಈ ಮನೆಯಲ್ಲಿ ಅಜ್ಜನೇ ಯಜಮಾನ. ಈ ಅಜ್ಜನ ಅಪ್ಪಣೆ ಇಲ್ಲದೆ ಈ ಮನೆಯಲ್ಲಿ ಯಾವುದೂ ಏನೂ ನಡೆಯುತ್ತಿರಲಿಲ್ಲ. ಅದೇ ರೀತಿ ಈ ಮನೆಯ ಎಲ್ಲರೂ ಅಜ್ಜನ ಮಾತನ್ನು ಮೀರುತ್ತಿರಲಿಲ್ಲ. ಅವಿಭಕ್ತ ಕುಟುಂಬದಲ್ಲಿ ಆಡಿ ಬೆಳೆದ ಪೂರ್ಣಿಮಾ ಮದುವೆಯ ಪ್ರಾಪ್ತ ವಯಸ್ಸಿಗೆ ಬರ್ತಾಳೆ. ಪೂರ್ಣಿಮಾ ಬೇರೆ ಜಾತಿಯ ಹುಡುಗನನ್ನು ತುಂಬಾ ಪ್ರೀತಿಸುತ್ತಿರ್ತಾಳೆ. ಇಂದಿನ ಆಧುನಿಕ ದಿನಗಳಲ್ಲಿಯೇ ಪ್ರೀತಿಯನ್ನು ಒಪ್ಪದ ಪೋಷಕರು ಇನ್ನು 50 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗುವುದು ಸಾಧ್ಯವೇ ಇಲ್ಲ ಬಿಡಿ.
ಪೂರ್ಣಿಮಾ ಪ್ರೀತಿಸುವ ವಿಷಯ ಕುಟುಂಬದ ಎಲ್ಲರಿಗೂ ತಿಳಿಯುತ್ತೆ, ಮುಖ್ಯವಾಗಿ ಅಜ್ಜನಿಗೆ ತಿಳಿಯುತ್ತೆ. ಕುಟುಂಬದವರು ಪೂರ್ಣಿಮಾಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಪೂರ್ಣಿಮಾ ಆ ಬೇರೆಯ ಜಾತಿಯ ಹುಡುಗನೊಂದಿಗೆ ನಾನು ಮದುವೆಯಾಗೋದು ಅಂತ ಹಠ ಹಿಡಿತಾಳೆ. ಇದರಿಂದ ಅಜ್ಜನಿಗೆ ಮತ್ತು ಕುಟುಂಬಕ್ಕೆ ದಿಕ್ಕು ತೋಚದಂತಾಗುತ್ತದೆ. ಇದರಿಂದ ಅಜ್ಜ ವಿಧಿಯಿಲ್ಲದೆ ಒಂದು ನಿರ್ಧಾರಕ್ಕೆ ಬಂದು ಬಿಡ್ತಾನೆ. ಪೂರ್ಣಿಮಾಳನ್ನು ಮರ್ಯಾದಾ ಹತ್ಯೆ ಮಾಡ್ತಾನೆ. ತದನಂತರ ಬ್ರಾಹ್ಮಣ ಕುಟುಂಬ ನೆಮ್ಮದಿ ಕಳೆದುಕೊಂಡು ಛಿದ್ರವಾಗಿ ಕುಟುಂಬವೆಲ್ಲ ಅಗಲಿ ಹೋಗುತ್ತೆ. ಅಂದು ಮರ್ಯಾದಾ ಹತ್ಯೆಯಾದ ಪೂರ್ಣಿಮಾಳೆ ಈ ಹೆಣ್ಣು ಮಗಳು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸ್ತಾಳೆ. ಜನ್ಮಾಂತರದ ನಂಟು ಈ ಸ್ನೇಹಿತ ಬ್ರಾಹ್ಮಣ ಕುಟುಂಬದೊಂದಿಗೆ ಬೆರೆತು ಈ ಪುನರ್ಜನ್ಮದ ಮನೆಯವರೆಗೂ ಕರೆದುಕೊಂಡು ಬರುತ್ತೆ. ವಿಚಿತ್ರ ಆದ್ರೂ ಸತ್ಯ ಸ್ನೇಹಿತರೆ. ಪುನರಪಿ ಜನನಂ ಪುನರಪಿ ಮರಣಂ ಎನ್ನುವಂತೆ ಸತ್ತ ಪ್ರತಿ ಜೀವಿಯು ಮತ್ತೆ ಜನ್ಮ ಪಡೆಯುತ್ತೆ ಅಂತ ಹೇಳ್ತಾರಲ್ಲ. ಜನ್ಮ ಪಡೆದ ನಂತರ ಪುನರ್ಜನ್ಮವನ್ನು ಹುಡುಕಿಕೊಂಡು ಬರೋದು ಅಂದ್ರೆ ಇದೇ ಅಲ್ವಾ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಲಹೆ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.